ಹೇಳ್ತಾರೆ, ಹೊರಟು ನಿಂತ್ರ ದುರ್ಗೆಯರು, ಹೊರಟು ನಿಂತ್ರ ಚಾಮುಂಡಿ ದೇವತೆಗಳು. ಯಾರನ್ನ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ವರ್ಷಗಳೇ ಕಳೆದ್ರೂ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕದ ಮೂಲೆ ಮೂಲೆಯಿಂದ ಮಹಿಳೆಯರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬೆಳ್ತಂಗಡಿಯಲ್ಲಿ ಇದೇ 16ನೇ ತಾರೀಕು ಎಲ್ರೂ ಬಂದು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಕೇಳ್ತಾರೆ, ಕೊಂದವರು ಯಾರು ಅಂತ. ಸರಿ, ಸುಮಾರು 20 ವರ್ಷಗಳಿಂದ ಅಲ್ಲಿ ಸುಮಾರು ಹತ್ಯೆಗಳು ಆಗಿವೆ, ಅತ್ಯಾಚಾರಗಳು ಆಗಿವೆ ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿರೋ ಅಂತದ್ದೇ. ಈ ವಿಚಾರವಾಗಿ SIT ರಚನೆ ಆದ್ರೂ ಸಮೇತ ಯಾವುದೇ ನ್ಯಾಯ ಸಿಗೋ ತರ ಕಾಣ್ತಾ ಇಲ್ಲ ಹೆಣ್ಮಕ್ಳಿಗೆ ಅಂತ ಮನಗಂಡ್ರ ದುರ್ಗೆಯರು ಅಂತ. ಎಲ್ರು ಇವತ್ತು ಒಗ್ಗಟ್ಟಾಗಿ ಒಂದೇ ಮಾತು ಕೇಳ್ತಾ ಇರೋದು, ಕೊಂದವರು ಯಾರು? ಇದಕ್ಕೆ ಈಗ ಸರ್ಕಾರ ಉತ್ತರ ಕೊಡ್ಲೇಬೇಕು. ಕೊಡದೆ ಎಲ್ಗೋಗ್ತೀರಾ ನೀವು? ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು, ಜಯಂತ್ ಟಿ, ಸಮೀರು ವಿಡಿಯೋ ಮಾಡಿದ, ಹಾಗೂ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ರು. ಇವ್ರದೇ ತಪ್ಪು, ಇವ್ರನ್ನೇ ಎತ್ಕೊಂಡೋಗಿ ಒಳಗಡೆ ಹಾಕ್ಬಿಡೋಣ, ಇವರೇ ಆರೋಪಿಗಳು. ಮಧ್ಯಂತರ ವರದಿಯಲ್ಲಿ ಏನ್ ಬಂದಿದೆ ಅದರ ಪ್ರಕಾರ, ಮಧ್ಯಂತರ ವರದಿಯ ಪ್ರಕಾರ ಇವರೇ ಆರೋಪಿಗಳು. ದಂಡುಪಾಳ್ಯಕ್ಕೆ ಹೋಲಿಸಿ ಪೋಸ್ಟರ್ಗಳನ್ನ ಮಾಡಿ, ಅಂದ್ರೆ ಹೋರಾಟಗಾರರನ್ನ, ಒಂದು ಹೆಣ್ಣುಮಗಳನ್ನ ಕೊಂದು ಹಾಕಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಹೋರಾಟ ಮಾಡಿದಂತಹ ಹೋರಾಟಗಾರರನ್ನ, ಅದು ಹಿಂದೂ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಅಂತವರನ್ನು ಕೂಡ ಇವತ್ತು ದಂಡುಪಾಳ್ಯಕ್ಕೆ ಕಳ್ಳರಿಗೆ ಹೋಲಿಸಿ ಪೋಸ್ಟರ್ಸ್ ಅನ್ನ ಹಂಚ್ತಾ ಇರುವಂತಹ ಅತ್ಯಾಚಾರಿ ತಂಡದವರು, ಗ್ಯಾಂಗಿನವರು, ಅವರು ಇನ್ನೆಷ್ಟು ಕ್ರೂರಿಗಳಿರ್ಬೇಡ. ಇದನ್ನೆಲ್ಲ ಗಮನಿಸ್ತಾ ಇರುವಂತದ್ದು ಯಾರು ಅಂದ್ರೆ ಶಕ್ತಿ ದೇವತೆಗಳು. ಎಲ್ಲರೂ ಪ್ರತಿಯೊಬ್ರು ಇವತ್ತು ಏನೋ ಹೋರಾಟಕ್ಕೆ ಅಂತ ಹೇಳಿ ಸಜ್ಜಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಇವತ್ತು ಕೊಂದವರು ಯಾರು ಅಂತ ಹೇಳಿ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗಿದೆ. ಕೊಂದವರು ಯಾರು ಅಂತ ಹೇಳಿ ಪ್ರತಿದಿನ ಪ್ರತಿ ಮನೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗ್ ಗೊತ್ತಿಲ್ಲ ಸ್ನೇಹಿತರೆ, ಈಗಾಗ್ಲೇ 20,000ಕ್ಕೂ ಹೆಚ್ಚು ಸಹಿಗಳನ್ನ ಸಂಗ್ರಹಿಸಿದ್ದಾರೆ. ಪ್ರತಿಯೊಬ್ಬ ಹೆಣ್ಣುಮಗಳು ಸಹಿ ಮಾಡಿದ್ದಾಳೆ. 20,000ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇದನ್ನ ಗಮನಿಸಿದ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ, ಇದು ಕ್ರಾಂತಿ ಆಗತ್ತೆ, ಹೋರಾಟ ಇದು ಕ್ರಾಂತಿ ಆಗತ್ತೆ. ಈ ಹೋರಾಟ ನ್ಯಾಯ ಸಿಗ್ಲೇಬೇಕು, ಕೊಂದವ್ರು ಯಾರು ಅನ್ನೋದು ಗೊತ್ತಾಗ್ಲೇಬೇಕು, ಬಯಲಾಗ್ಲೇಬೇಕು. ಅವನು ಎಷ್ಟೇ ಶ್ರೀಮಂತನಾದ್ರೂ, ಅವನೆಷ್ಟೇ ಪ್ರಭಾವಿ ಆದ್ರೂ ಈ ಸಂವಿಧಾನದ ಎದುರು ಬಂದು ತಲೆ ತಗ್ಗಿಸ್ಲೇಬೇಕು. ಯಾಕಂದ್ರೆ ಹೋರಾಟಕ್ಕೆ ನಿಂತಿರೋದು ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳ ಪರ ಹೆಣ್ಣು ಮಕ್ಕಳೇ ಇವತ್ತು ಧ್ವನಿ ಎತ್ತಿದ್ದಾರೆ. ಯಾರನ್ನ ಅಂತ ತಡಿತೀರಾ ಹೇಳಿ? ದುರ್ಗೆಯರನ್ನ ತಡಿತೀರಾ? ಚಾಮುಂಡಿ ದೇವತೆಗಳನ್ನ ತಡಿತೀರಾ? ಎಲ್ಲರೂ ಉಗ್ರ ಅವತಾರವನ್ನ ತಾಡಿ ನಿಮ್ ಮುಂದೆ ತಾಂಡವ ಆಡ್ತಾರೆ ನೋಡಿ. ನಿಮ್ಮಿಂದ ಖಂಡಿತ ಈ ಅನ್ಯಾಯ ಮಾಡಿದಿರಲ್ಲ ನೀವು ಹೆಣ್ಮಕ್ಳಿಗೆ, ಅಲ್ಲಿ ಒಂದಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ SIT ರಚನೆ ಆದ್ರೂ ಸಮೇತ ಅದರ ಮೇಲೆ ಮತ್ತಷ್ಟು ತಪ್ಪನ್ನ ಮಾಡ್ತಾ ಇದ್ದೀರಲ್ಲ. ಹೋರಾಟಗಾರದ್ದೇ ತಪ್ಪು, ಅವರೇ ಆರೋಪಿಗಳು. ಈ ರೀತಿಯಾಗಿ ನಿಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ನಮ್ಮ ಸ್ಮಿತಾ ಅಕ್ಕ ಬಿಟ್ಟು ಇಡೀ ಕರ್ನಾಟಕದಲ್ಲಿ ನನಗ್ ಗೊತ್ತಿರೋವರೆಗೆ ಸ್ಮಿತಾ ರಂಗನಾಥನ್ ಕನ್ನಡದ ಮಹಾನಟಿ, ಮಹಾಭಾರತ ಅಂತ ಕಾರ್ಯಕ್ರಮ ಮಾಡ್ತಾರೆ. ಧರ್ಮಯುದ್ಧ ನಡೆದದ್ದು ಧರ್ಮಕ್ಕೋಸ್ಕರ, ಅಧರ್ಮಕ್ಕೋಸ್ಕರ ಅಲ್ಲ. ಸ್ಮಿತಾ ಅವರೇ, ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಾ ಮಹಿಳೆಯರು ಈ ಕರ್ನಾಟಕದಲ್ಲಿ ಕೇಳ್ತಾ ಇದ್ದಾರೆ, ಕೊಂದವರು ಯಾರು? ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಕೊಂದವರು ಯಾರು ಅಂತ ಮೌನವಾಗಿ ಕೇಳ್ತಾ ಇದ್ದಾರೆ, ಮೌನವಾಗಿ ಕಣ್ಣೀರು ಇಡ್ತಾ ಇದ್ದಾರೆ. ಅಲ್ಲೆಲ್ಲೋ ಇನ್ನೊಂದು ಹೆಣ್ಮಗಳಿಗೆ ಗುಪ್ತಾಂಗಕ್ಕೆ ರಾಡನ್ನು ತುರ್ಕಿರ್ತಾರೆ. ಇಂಥದ್ದೆಲ್ಲ ನಿಮ್ ಕಣ್ಣಿಗೆ ಕಾಣಿಸಲ್ಲ. ನೀವೊಬ್ರು ಪತ್ರಕರ್ತೆ ಹೌದು, ಆದ್ರೆ ನೀವು ಒಬ್ರು ಹೆಣ್ಮಗಳು ಅನ್ನೋದು ನೆನ್ಪಿರ್ಲಿ. ಸಂಬಳಕ್ಕೋಸ್ಕರ ಕೆಲಸ ಮಾಡೋದಲ್ಲ ಪತ್ರಕರ್ತ ವೃತ್ತಿ ಅಂತ ಹೇಳಿದ್ರೆ, ಸಮಾನತೆಗೋಸ್ಕರ, ಒಬ್ಬರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕೋಸ್ಕರ ಕೆಲಸ ಮಾಡೋದು. ಆ ಕೆಲಸವನ್ನು ನೀವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಸಾಬೀತಾಗ್ತಾ ಇದೆ. ನಿಮ್ಮನ್ನು ಬಿಟ್ಟು
ನಿಮಗೂ ಜ್ಞಾನೋದಯ ಆಗ್ಲಿ ಅಂತ ಕೂಡ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಆರ್ ಕನ್ನಡ ಸ್ಮಿತಾ ಅಂತವ್ರಿಗೂ ಸ್ವಲ್ಪ ಬುದ್ಧಿ ಕೊಡ್ಲಿ. ಏನ್ ಇವತ್ ನಡೀತಾ ಇದೆ, ಕೊಂದವರು ಯಾರು ಅಂತ ಹೇಳಿ ಆ ವಿಚಾರವಾಗಿ ಅಲ್ಲಿ ಸೇರುವಂತಹ ದುರ್ಗೆಯರನ್ನ, ತಾಯಿಯಂದಿರನ್ನ ಬಂದು ಮಾತಾಡಿಸಿ, ಮೈಕ್ ಹಿಡ್ಕೊಂಡು ಬನ್ನಿ ಸ್ಮಿತಾ ನೀವು ಬಂದ್ರೆ ನಿಜವಾಗ್ಲೂ ನಿಮ್ಮಲ್ಲೂ ಒಬ್ಳು ತಾಯಿ ಇದ್ದಾಳೆ ಅನ್ನೋದನ್ನ ಜನರು ಕಾಣ್ತಾರೆ. ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಒಂದು ಹೆಣ್ಮಗಳಲ್ಲ, ಹಲವಾರು ಹೆಣ್ಮಕ್ಳು ಅಂತ ಹೇಳಿ ಅಲ್ಲಿ ದೋಷಾರೋಪಣ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. SIT ಅವರು ಅದನ್ನ ತನಿಖೆ ಮಾಡ್ತಾ ಇದ್ದಾರೆ, ಒಂದು ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಹೇಳ್ತೀರಿ ಯಾರು ಒಳಗಡೆ ಹೋಗ್ಬೇಕು ಅಂದ್ರೆ ಹೋರಾಟಗಾರರೇ ಒಳಗಡೆ ಹೋಗ್ಬೇಕು ಅಂತ ಮಾತಾಡ್ತೀರಿ, ಒಂದಷ್ಟು ಕಿಡಿಗೇಡಿ ಪತ್ರಕರ್ತರನ್ನ ಇಟ್ಕೊಂಡು. ನಿಮ್ ಬ್ರದರ್ಸ್ ಅವರು ಇರ್ಲಿ, ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಲ್ಲ. ಹೆಣ್ಮಕ್ಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೆಚ್ಚೆಚ್ಚು ಶೇರ್ ಮಾಡಿ. ಗಂಡು ಮಕ್ಳೇ ನೀವು ಕೂಡ ಶೇರ್ ಮಾಡಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳಿ ಬಡ್ದಾಡಿದ್ದು ಸಾಕು. ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಅನ್ಯಾಯ ಆಗಿದೆ, ಅವರ ಪರವಾಗಿ ನಾವು ಧ್ವನಿ ಎತ್ತೋಣ, ಅವರಿಗೆ ನ್ಯಾಯ ಸಿಗ್ಲಿ. ಮೌನ ಪ್ರತಿಭಟನೆ, ನಮ್ಮ ದುರ್ಗೆಯರು, ನಮ್ಮ ಶಕ್ತಿ ದೇವತೆಗಳು, ನಮ್ಮ ಚಾಮುಂಡಿ ದೇವತೆ ಎಲ್ರೂ ಅಲ್ಲಿ ಆಗಮಿಸಿ ಆ ಮಣ್ಣಿನಲ್ಲಿ ಸತ್ಯ ಇದೆ, ಇದು ಭಾರತ ಭೂಮಿ, ಹೆಣ್ಮಗಳಿಗೆ ಅನ್ಯಾಯ ಆದ್ರೆ ನಾವು ಬಿಡಲ್ಲ ಅನ್ನುವಂತಹ ಒಂದು ಗಟ್ಟಿಯಾದ ಸಂದೇಶವನ್ನ ನಾವು ಅತ್ಯಾಚಾರಿಗಳಿಗೆ, ಅತ್ಯಾಚಾರವನ್ನು ಬೆಂಬಲ ಮಾಡುವವರಿಗೆ ಕೊಡ್ಲೇಬೇಕಾಗಿದೆ. ಆದ್ರಿಂದ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ತಾರೀಕು 16 ಡಿಸೆಂಬರ್ ಇದೇ ತಿಂಗಳು ಮರಿದೆ ನೀವು ಎಲ್ಲರೂ ಅಲ್ಲೋಗಿ ಭಾಗವಹಿಸಿ. ಹೆಣ್ಮಕ್ಳು ಹೆಚ್ಚು ಭಾಗವಹಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಈ ವಿಡಿಯೋ ಹೆಚ್ಚು ಶೇರ್ ಮಾಡೋದ್ರಿಂದ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೊಂದಷ್ಟು ಜನ ಕೊಂದವರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಆಗ್ಲಾದ್ರೂ ಇವರ ಮನಸ್ಸಾಕ್ಷಿಗಳಿಗೆ ಒಂದ್ ಸ್ವಲ್ಪ ತಾಗತ್ತೆ, ಅರ್ಥ ಆಗತ್ತೆ. ತಾವು ಕೂಡ ಒಂದು ಹೆಣ್ಣಿನಿಂದ ಜನ್ಮ ಪಡೆದವರು ಅನ್ನುವಂತಹ ಒಂದು ಜ್ಞಾನೋದಯ ಆಗ್ಲಿ, ಇವರಿಗೆ ಹೆಣ್ಣಿನ ಕಷ್ಟ ಅರ್ಥ ಆಗ್ಲಿ ಅಂತ ಹೇಳ್ತಾ, ಜೊತೆಗೆ ನೀವು ನಿಮ್ಮೆಲ್ಲ ಸ್ನೇಹಿತರನ್ನ ಕರ್ಕೊಂಡೋಗಿ. ಹೆಣ್ಮಕ್ಳು ಇನ್ನೊಂದಷ್ಟು ಸಹಿ ಮಾಡಿ. ನಾನು ಸಹಿ ಮಾಡಿದ್ದೇನೆ. ಕೊಂದವರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ನಾನು ಸಹಿ ಮಾಡಿದ್ದೇನೆ. ಸಹಿ ಮಾಡುವುದು ಕೂಡ ನನ್ನದೊಂದು ಧ್ವನಿ. ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ನನಗೆ ಉತ್ತರ ಬೇಕು. ಯಾರು ಕೊಂದವರು, ಯಾಕೆ ಕೊಂದ್ರು, ಅವರ ಉದ್ದೇಶ ಏನು, ಅವರಿಗೆ ಈ ನೆಲದ ಕಾನೂನಿನ ಶಿಕ್ಷೆ ಆಗ್ಬೇಕು ತಾನೆ, ನೀವು ಅದನ್ನ ಒಪ್ಕೊಳ್ತೀರಿ ತಾನೆ. ಮುಂದೊಂದು ದಿನ ಯಾವ ಒಂದು ಹೆಣ್ಮಗಳಿಗೂ ಈ ರೀತಿಯಾದ ಅನ್ಯಾಯ ಆಗ್ಬಾರ್ದಲ್ಲ. ನಗ್ನದಲ್ಲಿ ಹೆಣ್ಮಕ್ಳನ್ನ ಕೊಂಡೋಗಿ ಕಟ್ಟ ಹಾಕಿ ಓಡದ್ದು ಬಡದ್ದು ಹಿಂಸೆ ಮಾಡುವಂತಹ ಇಂಥ ಕ್ರೂರಿಗಳಿಗೆ ಶಿಕ್ಷೆ ಆಗ್ಬೇಕಲ್ವಾ. ಸೊ ಸ್ನೇಹಿತರೆ, ನೀವೆಲ್ಲರೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಜೊತೆಗೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಸಹಿ ಕೂಡ ಮರೆಯದೆ ಹಾಕಿ. ನಿಮ್ಮ ಧ್ವನಿ, ನಿಮ್ಮ ಸಹಿ ನಿಮ್ಮ ಧ್ವನಿ ಆಗಿರ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.